ಸ್ವಲ್ಪ ಭಾರತ ಮತ್ತು ಚೀನಾದ ಗಡಿ ವಿವಾದಗಳ ಬಗ್ಗೆ ಮಾತಾಡಬಹುದು. ಡಿಸ್ಪ್ಯೂಟೆಡ್ ಟೆರಿಟರೀಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಚೈನಾ. ಆಯಿತಾ, ಗಡಿ ವಿವಾದಗಳು ನೋಡಿ ಇಲ್ಲಿ. ಅಬ್ಸರ್ವ್ ನೋಡ್ರಿ, ಆಯಿತಾ. ಈಗ ಇಲ್ಲೇನಿದೆಯಲ್ಲ, ಜಮ್ಮು ಕಾಶ್ಮೀರದ ಮ್ಯಾಪ್ ಕಾಣಿಸ್ತಾ ಇದೆ. ನಾವು ಇದು ಪೂರ್ತಿ ಭಾರತ ಅಂತ ಭಾವಿಸ್ತೀವಿ, ಬಟ್ ನಿಜವಾಗ್ಲೂ ಭಾರತ ಹೀಗಿಲ್ಲ. ಆಯಿತಾ, ಈ ಹಸಿರು ಕೊಂಬನ್ನು ಪಾಕಿಸ್ತಾನ ಕಿತ್ಕೊಂಡಿದೆ, ಕೆಂಪು ಕೊಂಬನ್ನು ಚೈನಾ ಕಿತ್ಕೊಂಡಿದೆ. ಒರಿಜಿನಲ್ ಭಾರತ ಇರೋದು ಇಷ್ಟೇ. ಆಯಿತಾ, ಬೇಸಿಕಲಿ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಾಗ, ಆಯಿತಾ, ಬ್ರಿಟಿಷರು ಇಲ್ಲಿರ್ತಕ್ಕಂಥ ರಾಜಮನೆತನಗಳಿಗೆ 3 ಆಪ್ಷನ್ ಕೊಟ್ಟರು. ಒಂದು, ಭಾರತಕ್ಕಾದರೂ ಸೇರ್ಕೊಳ್ಳಿ, ಇಲ್ಲ ಪಾಕಿಸ್ತಾನಕ್ಕಾದರೂ ಹೋಗಿ, ಇಲ್ಲ ಸ್ವತಂತ್ರ ದೇಶವನ್ನಾದರೂ ಘೋಷಿಸ್ಕೊಳ್ಳಿ. ಎಲ್ಲರೂ ಕೂಡ ಭಾರತವನ್ನು ಸೇರ್ಕೊಂಡ್ರು, ಬಟ್ 3 ಜನ ಒಪ್ಪಲಿಲ್ಲ. ಒಬ್ಬ ಜಮ್ಮು ಕಾಶ್ಮೀರದ ರಾಜ ಹರಿ ಸಿಂಗ್, ಹೈದರಾಬಾದಿನ ನಿಜಾಮ ಮತ್ತು ಜುನಾಗಢ್. ಆಯಿತಾ, ಬಟ್ ನೋಡಿ, ಹೈದರಾಬಾದ್ ತಲೆ ಸಿಕ್ಕಾಬಿಟ್ಟೆ ಡೇಂಜರ್ ಅದು. ಯಾಕೆಂದರೆ ಭಾರತದ ಒಳಗಡೆ ಇದೆ, ಒಳಭಾಗದ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ ಹೈದರಾಬಾದ್. ಸರ್ದಾರ್ ಪಟೇಲ್ ಹೇಳಿದರು, ಅಕಸ್ಮಾತ್ ಹೈದರಾಬಾದನ್ನು ಸ್ವತಂತ್ರವಾಗಿರೋದಕ್ಕೆ ಬಿಟ್ಟರೆ ಅದು ಹೊಟ್ಟೆ ಒಳಗಿರೋ ಹುಣ್ಣಿದ್ದಂಗೆ ಅಂತ ಹೇಳ್ತಾರೆ. ಇಟ್ ವಿಲ್ ಬಿ ದ ಅಲ್ಸರ್ ಇನ್ ದ ಸ್ಟಮಕ್. ಹಾಗಾಗಿ ಭಾರತದ ಮಿಲಿಟ್ರಿ ಕರ್ಕೊಂಡೋಗಿ ಹೈದರಾಬಾದ್ ಮೇಲೆ ಆಕ್ರಮಣ ಮಾಡಿ ಆಪರೇಷನ್ ಪೋಲೋ ಕಂಡಕ್ಟ್ ಮಾಡಿ ಇಡೀ ಹೈದರಾಬಾದನ್ನು ಭಾರತ ತಗೊಳ್ತು. ಜುನಾಗಢಲ್ಲಿ ನೋಡಿಲ್ಲೇ, ಜುನಾಗಢಲ್ಲಿ ಓಕೆ, ಅಲ್ಲಿ ಪ್ರಾಬ್ಲಮ್ ಏನಾಯಿತು ಅಂದರೆ, ರಾಜ ಸ್ವತಂತ್ರವಾಗಿರ್ತೀನಿ ಅಂತ, ಜನ ಭಾರತಕ್ಕೆ ಬರ್ತೀವಿ ಅಂತ ಒಂದು ಎಲೆಕ್ಷನ್ ಕಂಡಕ್ಟ್ ಮಾಡಿದರು, ರೆಫರೆಂಡಮ್, ಜನಮತಗಣನೆ. ಜನ ಭಾರತಕ್ಕೆ ಸೇರ್ತೀವಿ ಅಂತ ವೋಟ್ ಮಾಡಿದರು. ಜುನಾಗಢ ಕೂಡ ಭಾರತಕ್ಕೆ ಸೇರ್ಪಡೆ ಆಯಿತು. ಬಟ್ ಜಮ್ಮು ಕಾಶ್ಮೀರದ ರಾಜ ಹಠಮಾರಿ ಇದ್ದವು, ಯಾವುದೇ ಕಾರಣಕ್ಕೂ ನಾನು ಭಾರತಕ್ಕೆ ಬರಲ್ಲ ಅಂತ ಸ್ವತಂತ್ರವಾಗಿ ಉಳ್ಕೊಂಡೆ. ಸಿಕ್ಕಿದ್ದೇ ಚಾನ್ಸು ಅಂತ ಪಾಕಿಸ್ತಾನ 1948ಅಲ್ಲಿ ಕಾಶ್ಮೀರದ ಮೇಲೆ ಅಟ್ಯಾಕ್ ಮಾಡಿತು, ತಗೊಂಬರೋಣ ಅಂತ. ಆವಾಗ ಹರಿ ಸಿಂಗ್ ಭಾರತ ಸರ್ಕಾರಕ್ಕೆ ಒಂದು ಪತ್ರ ಬರೋದು, ನೀವು ನನಗೆ ಸಪೋರ್ಟ್ ಮಾಡೋದು, ನಾನು ಭಾರತಕ್ಕೆ ಸೇರ್ತೀನಿ. ಭಾರತ 1948ಅಲ್ಲಿ ಪಾಕಿಸ್ತಾನ ಮೇಲೆ ಯುದ್ಧ ಮಾಡುತ್ತೆ. ದಿಸ್ ಇಸ್ ಫಸ್ಟ್ ಇಂಡೋ ಪಾಕ್ ವಾರ್ 1948. 2 ದೇಶಗಳ ಯುದ್ಧ ನಡೆಯಬೇಕಾದ್ರೆ ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸ್ಬಿಡುತ್ತೆ. ಇನ್ನು ಸ್ವಾತಂತ್ರ್ಯ ಸಿಕ್ಕಿ ಎರಡು ದೇಶಗಳಿಗೆ ಇನ್ನೂ 1 ವರ್ಷ ಆಗಿಲ್ಲ, ಆಗಲೇ ಕಿತ್ತಾಡ್ತಿದ್ದಾರೆ ಅಂಥೇಳಿ ಯುದ್ಧ ನಿಲ್ಲಿಸಿ ಇಡೀ ಕಾಶ್ಮೀರವನ್ನು 3 ತುಂಡು ಮಾಡಿದರು. 1 ತುಂಡನ್ನು ಪಾಕಿಸ್ತಾನಕ್ಕೆ ಕೊಟ್ಟರು, 2 ತುಂಡನ್ನು ಭಾರತಕ್ಕೆ ಕೊಟ್ಟರು. ಆವಾಗ ಕಳ್ಕೊಂಡಿದ್ದು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ. 1 ತುಂಡನ್ನು ಪಾಕಿಸ್ತಾನಿಗೆ ಕೊಟ್ಟರು, ಇನ್ನು 2 ತುಂಡನ್ನು ಭಾರತಕ್ಕೆ ಕೊಟ್ಟರು. ಓಕೆ, ಇದನ್ನು ನಾವು ಮ್ಯಾಪಲ್ಲಿ ಹಾಕತ್ತೀವಿ, ಬಟ್ ಇದು ಮಾತ್ರ ಇಲ್ಲ. ಇದನ್ನು ಪಾಕಿಸ್ತಾನದಲ್ಲಿ ಗಿಲ್ಗಿಟ್ ಬಾಲ್ಟಿಸ್ತಾನ್ ಅಂತ ಕರೀತಾರೆ. ಗಿಲ್ಗಿಟ್ ಬಾಲ್ಟಿಸ್ತಾನ್ ಅನ್ನೋದು ಪಾಕಿಸ್ತಾನದಲ್ಲಿ ಕಂಡು ಬರತಕ್ಕಂಥ ಒಂದು ಪ್ರಾಂತ್ಯ. ಓಕೆ, ನಾವು ಅದನ್ನು POK ಅಂತ ಕರಿತೀವಿ, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರಿತೀವಿ. POK ಭಾಗ ಮತ್ತು ಜಮ್ಮು ಕಾಶ್ಮೀರ ನಡುವೆ ಇರ್ತಕ್ಕಂಥ ಈ ಗಡಿರೇಖೆಯನ್ನು ಲೈನ್ ಆಫ್ ಕಂಟ್ರೋಲ್ ಅಂತ ಕರಿತೀವಿ. ರೈಟ್, ದೆನ್ ಓಕೆ, ಇದಾಗಿ 1962ರಲ್ಲಿ ಓಕೆ, ಚೈನಾ ಭಾರತ ಮೇಲೆ ಯುದ್ಧ ಮಾಡಿಬಿಡುತ್ತೆ. ನೆಹರು ನಿದ್ದೆ ಮಾಡ್ತಿರ್ಬೇಕಾದ್ರೆ ಚೈನಾ ಭಾರತದ ಮೇಲೆ ಯುದ್ಧ ಮಾಡುತ್ತೆ. 1961 ಇಂಡೋ ಚೈನಾ ವಾರಲ್ಲಿ ಚೈನಾ ಭಾರತವನ್ನು ಸೋಲಿಸಿ ಈ ಭಾಗವನ್ನು ಕಿತ್ಕೊಂಡ್ಬಿಡ್ತಾರೆ. ಇದನ್ನು ಅವರು ಅಕ್ಸಾಯ್ ಚಿನ್ ಅಂತ ಹೆಸರಿಟ್ಟಿದ್ದಾರೆ. ನಾವು ಅದನ್ನು ಇದುವರೆಗೂ ಲದಾಖ್ ಅಂತಲೇ ಕರಿತೀವಿ, ಬಟ್ ಇದು ನಮ್ಮ ಹತ್ರ ಇಲ್ಲ. ಓಕೆ, ಅಕ್ಸಾಯ್ ಚಿನ್ ಮತ್ತು ಲದಾಖ್ ನಡುವೆ ಇರ್ತಕ್ಕಂಥ ಈ ಗಡಿರೇಖೆಯನ್ನು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಅಂತ ಕರಿತೀವಿ. ದಟ್ ಈಸ್ ಲೈನ್ ಆಫ್ ಕಂಟ್ರೋಲ್, ದಿಸ್ ಇಸ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. 1961 ಇಂಡೋ ಚೈನಾ ವಾರ್ ನಡೆದಾಗ ಚೈನಾ ಭಾರತವನ್ನು ಸೋಲಿಸಿದ್ದಕ್ಕೆ ಪಾಕಿಸ್ತಾನ ಈ ಪೋರ್ಷನ್ ಅನ್ನು ಚೈನಾ ಗಿಫ್ಟ್ ಆಗಿ ಕೊಟ್ಬಿಡುತ್ತೆ.
ಇದನ್ನು ಸಕ್ಷ್ಕಾಮ್ ಕಣಿವೆ ಅಂತ, ಇದು ಈ ಭಾಗ ಡಾರ್ಕ್ ಗ್ರೀನ್ ಕಲರ್ ಇದೆಯಲ್ಲ ಇದು. ಓಕೆ, ಸೊ ಈ ಪೋರ್ಷನ್ 1961 ಇಂಡೋ ಚೈನಾ ಯುದ್ಧದಲ್ಲಿ ಓಕೆ, ಚೈನಾ ಭಾರತವನ್ನು ಸೋಲಿಸಿದ್ದಕ್ಕೆ ಸಕ್ಷ್ಕಾಮ್ ವ್ಯಾಲಿಯನ್ನು ಪಾಕಿಸ್ತಾನ ಚೈನಾ ಗಿಫ್ಟ್ ಆಗಿ ಕೊಟ್ಟಿದೆ. ನೋಡಿ, ಪಾಕಿಸ್ತಾನ ಚೈನಾ ಭಾರತ ನಡುವೆ ಇರತಕ್ಕಂಥ ಟ್ರೈ ಜಂಕ್ಷನ್, ಈ ಬ್ಲೂ ಕಲರ್ ಮಾರ್ಕ್ ಇದೆಯಲ್ಲ, ದಿಸ್ ಇಸ್ ಕಾಲ್ಡ್ ಅಸ್ ಸಿಯಾಚಿನ್ ಗ್ಲೇಸಿಯರ್. ಪ್ರತಿ ಬಾರಿ ಪಾಕಿಸ್ತಾನ ಮತ್ತು ಚೈನಾ ಸಿಯಾಚಿನ್ ಅನ್ನು ಹೆಂಗಾದ್ರೂ ಮಾಡಿ ಕಿತ್ಕೋಬೇಕು ಅಂತ ಸಾಕಷ್ಟು ಕಿರಿಕಿರಿ ಮಾಡ್ತಾರೆ. ಗೊತ್ತಿರಲಿ, ಸಿಯಾಚಿನಲ್ಲಿ ಟೆಂಪ್ರೇಚರ್ -40 ಇರುತ್ತೆ. -40 ಅಲ್ಲಿ ನೋಡಿ, ಸಿಯಾಚಿನಲ್ಲಿ ಡ್ಯೂಟಿಗೆ ಹಾಕ್ತಾರೆ ಸೋಲ್ಜರ್ಸ್ಗಳನ್ನ, ಡ್ಯೂಟಿಗೆ ನಿಲ್ಲಿಸ್ಬಿಡ್ತಾರೆ. ಅಲ್ಲಿನ ಸೋಲ್ಜರ್ಸ್ ಹೇಳ್ತಾರಂತೆ, ಸಿಯಾಚಿನಲ್ಲಿ ಇಂತಿಷ್ಟು ದಿನಗಳ ಕಾಲ ಕೆಲಸ ಮಾಡಿದ್ರೆ ಜೀವನದಲ್ಲಿ 1 ವರ್ಷದ ಆಯಸ್ಸು ಕಡಿಮೆ ಆಗ್ಬಿಡುತ್ತೆ, ಬಿಕಾಸ್ -40 ಟೆಂಪ್ರೇಚರ್ ಅದು. ಹಾಗೆ ಭಾರತ ಸೈನಿಕರು ಹೇಳಿದರು, ಅಲ್ಲ ನೋಡಿ, ಸಿಯಾಚಿನಲ್ಲಿ ಕೆಲಸ ಮಾಡಿದ್ರೆ ಆಯಸ್ಸಲ್ಲಿ 1 ವರ್ಷ ಕಡಿಮೆ ಆಗುತ್ತೆ, ನಮಗೆ ಬೇಜಾರಿಲ್ಲ, ಬಟ್ ಏನೂ ಮಾಡ್ದಲ್ಲೇ 1 ವರ್ಷ ಹಾಳಾಗುತ್ತಲ್ಲ ಅದಕ್ಕೆ ಬೇಜಾರು ಅಂತ. ಒಂದಷ್ಟು ಯುದ್ಧ ಮಾಡಿ ಸಾಯಿಸಿದ್ರೆ ಬೇಜಾರಾಗ್ತಿರ್ಲಿಲ್ಲ, ರೈಟ್? ಸೊ ಇದು ಒಂದು. ಇಷ್ಟೇ ಅಲ್ಲ, ಈಗ ನೀವು ಓಕೆ, ಭಾರತ ಮತ್ತು ಚೀನಾದ ಗಡಿ ವಿವಾದಗಳನ್ನು ನೋಡ್ತಾ ಇದ್ವಿ. ಓಕೆ, ಭಾರತ ಮತ್ತು ಚೀನಾದ ಗಡಿ ವಿವಾದಗಳನ್ನು ನೋಡ್ತಾ ಇದ್ವಿ. ಇಫ್ ಯು ಅಬ್ಸರ್ವ್ ಹಿಯರ್, ಓಕೆ, ಎಸ್, ಇಷ್ಟೊತ್ತು ಮಾತಾಡಿದ್ದು ಇಲ್ಲಿ ಈ ಭಾಗ ಗಡಿ ವಿವಾದಗಳನ್ನು 3 ಸೆಕ್ಟರ್ ಡಿವೈಡ್ ಮಾಡ್ತೀವಿ. ಒಂದು ಅಕ್ಸಾಯ್ ಚಿನ್ನು ಈ ಕಡೆ, ಓಕೆ, ಎಸ್, ಇದು ವೆಸ್ಟರ್ನ್ ಸೆಕ್ಟರು, ಸೆಂಟ್ರಲ್ ಸೆಕ್ಟರು, ಈಸ್ಟರ್ನ್ ಸೆಕ್ಟರು, ಆಯಿತಾ? ಇದು ಹೆಂಗಿದೆ ಅಂತಂದರೆ, ವೆಸ್ಟರ್ನ್ ಸೆಕ್ಟರು ಅಂದರೆ ಅಕ್ಸಾಯ್ ಚಿನ್ ಭಾಗ ನಾವು ನಮ್ಮದು ಅಂತ ಹೇಳ್ತೀವಿ, ಬಟ್ ಅವ್ರ ಹತ್ರ ಇದೆ. ಅದು ನಾವು ನಮ್ಮದು ಅಂತ ಹೇಳ್ತೀವಿ, ಬಟ್ ಅವ್ರ ಹತ್ರ ಇದೆ. ಆದರೆ ಅರುಣಾಚಲ್ ಪ್ರದೇಶವನ್ನು ಅವ್ರು ತಮ್ಮದು ಅಂತ ಹೇಳ್ತಾರೆ, ಅದು ನಮ್ಮ ಹತ್ರ ಇದೆ. ಬಟ್ ಈ ಸೆಂಟ್ರಲ್ ಸೆಕ್ಟರ್ ಇದೆಯಲ್ಲ, ಈ ಸೆಂಟ್ರಲ್ ಸೆಕ್ಟರಲ್ಲಿ 2 ಆರ್ಮಿಗಳು ಮುಖಾಮುಖಿ ನಿಂತಿದ್ದವು. ಅದನ್ನು ದೋಕ್ಲಾಮ್ ಜಾಗ ಅಂತ ಕರಿತೀವಿ. ಇದನ್ನು ಸೆಂಟ್ರಲ್ ಸೆಕ್ಟರ್ ದೋಕ್ಲಾಮ್. ದಿಸ್ ಈಸ್ ಕ್ಲೈಮ್ಡ್ ಬೈ ಇಂಡಿಯಾ, ಬಟ್ ಇಟ್ ಈಸ್ ವಿತ್ ಚೈನಾ. ಅರುಣಾಚಲ್ ಪ್ರದೇಶ್ ಈಸ್ ಕ್ಲೈಮ್ಡ್ ಬೈ ಚೈನಾ, ಬಟ್ ಇಟ್ ಈಸ್ ವಿತ್ ಇಂಡಿಯಾ. ಬಟ್ 2 ಆರ್ಮಿಗಳ ಮುಖಾಮುಖಿ ಇದೆ ದೋಕ್ಲಾಮ್ ಜಾಗ. ಚೈನಾ ಅಕ್ಸಾಯ್ ಚಿನ್ ಕಿತ್ಕೊಂಡು ಅರುಣಾಚಲ್ ಪ್ರದೇಶದ ಮೇಲೆ ಕಣ್ಣಾಕಿದೆ. ಯಾಕೆ ಅಂದರೆ, ಅರುಣಾಚಲ್ ಪ್ರದೇಶದಲ್ಲಿ ಒಂದು ಜಾಗ ಇದೆ, ಒಂದು ಜಿಲ್ಲೆ, ತವಾಂಗ್ ಅಂತ ಅದರ ಹೆಸರು. ತವಾಂಗಲ್ಲಿ ವಿಶ್ವದ ಅತಿ ದೊಡ್ಡ ಬೌದ್ಧ ದೇವಾಲಯ ಇದೆ, ವರ್ಲ್ಡ್ಸ್ ಲಾರ್ಜೆಸ್ಟ್ ಬುದ್ಧಿಸ್ಟ್ ಮೊನಾಸ್ಟ್ರಿ. ಆ್ಯಂಡ್ ಗೊತ್ತಿರಲಿ, ಚೈನಾ ಇಸ್ ಎ ಬುದ್ಧಿಸ್ಟ್ ನೇಷನ್, ನಮ್ಮ ಥರ ಜಾತ್ಯತೀತ ರಾಷ್ಟ್ರ ಅಲ್ಲ. ಆ ತವಾಂಗ್ನ ಕಿತ್ಕೋಬೇಕು ಅಂತ ಅರುಣಾಚಲ್ ಪ್ರದೇಶದ ಮೇಲೆ ಕಣ್ಣು ಹಾಕಿದೆ. ಸರಿನಾ? ಸರಿ, ಈಗ ನಾನು ಈ ಭಾಗಕ್ಕೆ ಹೋಗ್ತಾ ಇದ್ದೀನಿ, ಆಯ್ತು? ಆಮೇಲೆ ಇನ್ನೊಂದು ಹೇಳ್ಬೋದು, ಸರಿ, ಚೈನಾ ಮತ್ತು ಅರುಣಾಚಲ್ ಪ್ರದೇಶ ನಡುವೆ ಇರತಕ್ಕಂಥ ಗಡಿ ರೇಖೆಯನ್ನು ಮ್ಯಾಕ್ ಮೋಹನ್ ಲೈನ್ ಅಂತ ಕರಿತೀವಿ. ಇಲ್ಲಿ ನಾವೇನು ಕರೆದಿದ್ವಿ? ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಅಂತ ಕರೆದಿದ್ವಿ. ಇದು ಮ್ಯಾಕ್ ಮೋಹನ್ ಲೈನ್. ಅರ್ಥ ಆಗ್ತಿದೇನ್ರಾ? ಎಸ್ ಆರ್ ನೋ? ಸರಿ, ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ. ನಾನು ಇದನ್ನು ಝೂಮ್ ಮಾಡ್ತಿರೋದು ಈಗ. ಎಸ್, ಇಲ್ಲಿ ಹಿಮಾಚಲ್ ಪ್ರದೇಶ ಮತ್ತು ಚೈನಾದ ಟಿಬೇಟ್, ಹಿಮಾಚಲ್ ಪ್ರದೇಶ ಮತ್ತು ಚೈನಾದ ಟಿಬೇಟನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮೋಟಾರೆಬಲ್ ಪಾಸನ್ನು ಶಿಪ್ಕಿಲಾ ಪಾಸ್ ಅಂತ ಕರಿತೀವಿ. ಅದೊಂದೇ ಜಾಗ. ನೀವು ಭಾರತದಿಂದ ಅಂದರೆ ಹಿಮಾಚಲ್ ಪ್ರದೇಶದಿಂದ ಟಿಬೇಟಿಗೆ ಹೋಗ್ಬೇಕು ಅಂತಂದರೆ ವಾಹನಗಳು ಅಡ್ಡಾಡ್ತಕ್ಕಂಥ ಇದೆಲ್ಲ ಈ ಪರ್ವತಗಳು, ಹಿಮಾಲಯಗಳಿದಾವಲ್ಲಿ, ವಾಹನಗಳು ಅಡ್ಡಾಡಬಹುದಾಗಿರ್ತಕ್ಕಂಥ ಏಕೈಕ ಕಣಿವೆ ಅದು ಶಿಪ್ಕಿಲಾ ಪಾಸ್. ಇದು ಕಳೆದ 6 ವರ್ಷಗಳಿಂದ ಬಂದಾಗಿತ್ತು. ಯಾಕೆ? ದೋಕ್ಲಾಮ್ ಸ್ಟ್ಯಾಂಡ್ ಆಫ್. ದೋಕ್ಲಾಮ್ ರೀಜನಲ್ಲಿ 2 ಆರ್ಮಿಗಳು ಮುಖಾಮುಖಿ ನಿಂತುಬಿಟ್ಟಿದ್ದವು. ಕಳೆದ 6 ವರ್ಷಗಳಿಂದ ಈ ಶಿಪ್ಕಿಲಾ ಪಾಸ್ ಕ್ಲೋಸ್ ಆಗಿ ವ್ಯಾಪಾರ ಸ್ಥಗಿತ ಆಗಿತ್ತು. ಈಗ ರೀಸೆಂಟಾಗಿ ಎಸ್, ಶಿಪ್ಕಿಲಾ ಪಾಸನ್ನು ತೆರೆಯಲಾಗಿದೆ.
ಓಕೆ, ಸೊ ರೀಓಪನ್ ಮಾಡಿದ್ದಾರೆ. ಸೊ ಇಟ್ ಈಸ್ ಇನ್ ನ್ಯೂಸ್.